ನಮಸ್ತೆ, ನಾನು ಡಾಕ್ಟರ್ ಚೈತ್ರ. ನಮ್ಮ ದೇಹ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಪ್ರೋಟೀನ್ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಪ್ರೋಟೀನ್ ಅಂದ ತಕ್ಷಣ ಎಲ್ಲರೂ ನಾನ್ ವೆಜಿಟೇರಿಯನ್ಸ್ ಅಥವಾ ಮಾಂಸಾಹಾರದಿಂದಲೇ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ವೆಜಿಟೇಬಲ್ಸ್ ಬೇಸ್ಡ್ ಫುಡ್ಡಲ್ಲೂ ಕೂಡ ನಮಗೆ ಅತಿ ಹೆಚ್ಚಿನದಾದ ಪ್ರೋಟೀನ್ ಅಂಶ ಅನ್ನೋದು ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಫುಡ್ಸಲ್ಲಿ ನಮಗೆ ಅತಿ ಹೆಚ್ಚಿನದಾಗಿ ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಿನಕ್ಕೆ ಎಷ್ಟು ಪ್ರಮಾಣ ಪ್ರೋಟೀನ್ ಬೇಕಾಗುತ್ತೆ ಅಂದರೆ ಮಹಿಳೆಯರಲ್ಲಿ 50 ಗ್ರಾಮ್ಸಷ್ಟು, ಪುರುಷರಲ್ಲಿ 60ರಿಂದ 70 ಗ್ರಾಮ್ಸಷ್ಟು ಪ್ರೋಟೀನ್. ಸೊ ಯಾವ ಒಂದು ಫುಡ್ಸಲ್ಲಿ ಪ್ರೋಟೀನ್ ಹೆಚ್ಚಿಗೆ ಸಿಗುತ್ತೆ? ನಂಬರ್ 1, ಚಿಕನ್ ಬ್ರೆಸ್ಟ್. ಪ್ರೋಟೀನ್ ಅಂದರೆ ಫಸ್ಟ್ ನೆನಪಾಗೋದೇ ಒಂದು ಚಿಕನ್ ಅಥವಾ ನಾನ್ ವೆಜ್. ಅಪ್ರಾಕ್ಸಿಮೇಟ್ಲಿ ಒಂದು 100 ಗ್ರಾಮ್ ಚಿಕನ್ ಬ್ರೆಸ್ಟ್ನಲ್ಲಿ ಸುಮಾರು 31 ಗ್ರಾಮಷ್ಟು ಪ್ರೋಟೀನ್ ಇರುತ್ತೆ. ಬಾಡಿ ಬಿಲ್ಡ್ ಮಾಡೋರು ಇದನ್ನು ಯಾವತ್ತೂ ಮಿಸ್ ಮಾಡ್ದೇನೆ ತಗೊಳ್ತಾ ಇರ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ನಾನ್ ವೆಜ್, ಕನ್ಸಂಪ್ಷನ್ ಲಿಮಿಟ್ ಆಗಿ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ನಂಬರ್ 2, ಎಗ್ಸ್. ಸಿಂಪಲ್ ಆಗಿ ಪ್ರೋಟೀನ್ ಬೇಕು ಅಂದರೆ ಮೊಟ್ಟೆ ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಒಂದು ದೊಡ್ಡ ಮೊಟ್ಟೆಯಲ್ಲಿ ಅಪ್ರಾಕ್ಸಿಮೇಟ್ಲಿ 6 ಗ್ರಾಮ್ ಪ್ರೋಟೀನ್ ಇರುತ್ತೆ. ಅಂದರೆ 2ರಿಂದ 3 ಎಗ್ಸ್ ತಗೊಂಡಾಗ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 18 ಗ್ರಾಮ್ಸಷ್ಟು ಪ್ರೋಟೀನ್ ಸಿಗುತ್ತೆ. ನಂಬರ್ 3, ತೊಗರಿಬೇಳೆ ಅಥವಾ ಮೂಂಗ್ ದಾಲ್, ಲೆಂಟಿಲ್ಸ್. ಬೇಳೆ ಅಂದರೆ ನಮಗೆ ನೆನಪಾಗುವಂಥದ್ದೇ ಮನೆ ಊಟ ಅಲ್ವಾ. 1 ಕಪ್ ಅಂದರೆ ಸುಮಾರು 200 ಗ್ರಾಮ್ಸ್ ಆಫ್ ದಾಲಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ 18 ಗ್ರಾಮ್ಸ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಕಮ್ಸ್ ಯೋಗರ್ಟ್. ಹಲವು ವೇಳೆ ನಾವು ನಮ್ಮ ಲೈಫಲ್ಲಿ ತುಂಬ ಬ್ಯುಸಿ ಇರ್ತೀವಲ್ವಾ, ಸೊ ಹಾಗಂತ ತಿನ್ನೋದನ್ನು ಮರಿಬಾರ್ದು. ಈ ಒಂದು ಸಂದರ್ಭದಲ್ಲಿ ನಿಮಗೆ ಯೋಗರ್ಟ್ ಅನ್ನುವಂಥದ್ದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸೊ ಯೂಶಲಿ 1 ಕಪ್ ಆಫ್ ಯೋಗರ್ಟಲ್ಲಿ 15ರಿಂದ 20 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಇದನ್ನು ನೀವು ಡೈರೆಕ್ಟ್ ಆಗಿ ಕೂಡ ತಿನ್ಬೋದು ಅಥವಾ ಹಣ್ಣುಗಳ ಜೊತೆ ಒಂದು ಸೇವನೆ ಮಾಡ್ಬೋದು. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 200 ಗ್ರಾಮ್ಸ್ ಆಫ್ ಯೋಗರ್ಟಲ್ಲಿ 18 ಗ್ರಾಮ್ಸ್ ಅಷ್ಟು ನಿಮಗೆ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಕಮ್ಸ್ ಪನ್ನೀರ್ ಅಂದರೆ ಯಾರಿಗೆಲ್ಲ ಫೇವ್ರೆಟ್ ಇಲ್ಲ ಹೇಳಿ. ಅಪ್ರಾಕ್ಸಿಮೇಟ್ಲಿ ಒಂದು 100 ಗ್ರಾಮ್ ಆಫ್ ಪನ್ನೀರಲ್ಲಿ ನಿಮಗೆ 18 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ, ಇದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 100 ಗ್ರಾಮ್ ಅಂತ ಅಂದರೆ ಒಂದು ನಮ್ಮ ಕೈ ಅಗಲದಷ್ಟು, ಒಂದು ಅಂಗೈ ಅಗಲದಷ್ಟು ಒಂದು ಪ್ರೋಟೀನ್ ಬಾರ್ನಲ್ಲಿ 18 ಗ್ರಾಮ್ ಪ್ರೋಟೀನ್ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕಮ್ಸ್ ಟೋಫು. ಇದು ಪನ್ನೀರ್ಗೆ ಒಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಟೋಫು ವಿಟಮಿನ್ ಕೂಡ ಇರುತ್ತೆ ಇದರಲ್ಲಿ, ಅದು ಪ್ರೋಟೀನ್ ಕೂಡ ಇರುತ್ತೆ. ಒಂದು ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ಸ್ ಆಫ್ ಪನ್ನೀರಲ್ಲಿ ನಿಮಗೆ ಒಂದು 10 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಸೊ ಇದನ್ನು ನೀವು ಬೇಕ್ ಮಾಡಿ ಕೂಡ ತಿನ್ಬೋದು ಅಥವಾ ಫ್ರೈ ಮಾಡಿ ಕೂಡ ತಿನ್ಬಹುದು. ನೆಕ್ಸ್ಟ್ ಕಮ್ಸ್ ಕಾಳುಗಳು. ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥ ಒಂದು ಪದಾರ್ಥ ಕಾಳು. ಸೊ ಬೇಯಿಸಿದ 1 ಕಪ್ ಕಾಳಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ 15 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಇದು ನೀವು ಸೈಡ್ ಡಿಶ್ ಆಗಿ ತಿನ್ಬೋದು ಅಥವಾ ನೀವು ಒಂದು ಸ್ಯಾಲಡ್ಸಲ್ಲಿ ಮಾಡಿಕೊಂಡು ಕೂಡ ತಿನ್ಬಹುದು. ಒಂದು ಅಪ್ರಾಕ್ಸಿಮೇಟ್ಲಿ 160 ಗ್ರಾಮ್ ಆಫ್ ಕುಕ್ಡ್ ಅಥವಾ ಬೇಯಿಸಿದ ಒಂದು ಕಾಳುಗಳಲ್ಲಿ ನಿಮಗೆ 15 ಗ್ರಾಮ್ ಆಫ್ ಪ್ರೋಟೀನ್ ಸಿಗುತ್ತೆ. Hope this video is very helpful. Thank you.